ತೀರ್ಮಾನ ಮಾಡ್ತಾರೆ, ಇನ್ನು ಕಾನ್ಸಿಯಸ್ನೆಸ್ ಬಂದಿಲ್ಲ. ನಾಳೆ ಕಾನ್ಸಿಯಸ್ನೆಸ್ ಬಂದಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ನಾಳೆಗೆ ದಶರಥಯ್ಯ ಸುಧಾಕರ್ ಅಂದ್ರೆ ನಿಮ್ಗೆ ಅರ್ಥವಾಗ್ಲಿಲ್ಲ ಅಲ್ವಾ? ಸಚಿವ ಡಿ ಸುಧಾಕರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇವರು ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ಹೊಸೂರು ಮುಖ್ಯ ರಸ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೋನಪ್ ನಗರದಲ್ಲಿರುವಂತಹ ಕಿಮ್ಸ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇವರಿಗೆ ಶ್ವಾಸಕೋಶದ ಸಮಸ್ಯೆ ತೀವ್ರವಾಗಿದೆ. ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇವರು ಕೃತಕ ಉಸಿರಾಟದ ಯಂತ್ರಗಳಿಂದ ಉಸಿರಾಡುತ್ತಿದ್ದಾರೆ. ಜೊತೆಗೆ ಅತ್ಯಂತ ಗಂಭೀರವಾದಂತಹ ಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ವೈದ್ಯರುಗಳು ತೀವ್ರ ನಿಗಾ ಘಟಕದಲ್ಲಿರಿಸಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಸಚಿವ ಜಮೀರ್ ಅಹಮದ್, ಮತ್ತೋರ್ವ ಸಚಿವ ಬೈರತಿ ಸುರೇಶ್, ಹಾಗೆಯೇ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ, ಮಾಜಿ ಸಂಸದರಾದ GM ಸಿದ್ದೇಶ್ವರ್, ಹಾಗೆ ಮಾಜಿ ಮತ್ತೋರ್ವ ಸಚಿವರಾದಂತ ಗೂಳಿಹಟ್ಟಿ ಶೇಖರ್ ಅವರು, ಹಾಗೆ ಆನೇಕಲ್ ಶಾಸಕರಾದಂತಹ ಬಿ ಶಿವಣ್ಣ, ಹಾಗೂ ಚಿತ್ರದುರ್ಗದ ಶಾಸಕರಾದಂತಹ ವೀರೇಂದ್ರ ಪಪ್ಪಿ ಹಾಗೂ ಇತರೆ ಹಲವು ಮುಖಂಡರುಗಳು ಆಗಮಿಸಿ ಅವರ ಆರೋಗ್ಯವನ್ನ ವಿಚಾರಿಸಿದರು. ಈ ಒಂದು ಸಂದರ್ಭದಲ್ಲಿ ವೈದ್ಯರುಗಳು ಒಂದಷ್ಟು ಮಾಹಿತಿಗಳನ್ನ ಈ ಗಣ್ಯರೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಪ್ರಜ್ಞೆ ಬಂದ ನಂತರ ಶ್ವಾಸಕೋಶದ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗುತ್ತೆ ಎನ್ನುವಂತ ಮಾಹಿತಿಯನ್ನು ವೈದ್ಯರು ನೀಡಿದ್ದಾರೆ. ಒಮ್ಮೆ ಅವರಿಗೆ ಪ್ರಜ್ಞೆ ಬರುವುದಕ್ಕಾಗಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಿದ್ದಾರೆ. ಈಗ ಸದ್ಯ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ ಅಂತ ತಿಳಿಸಿದರು. ನಾಳೆ ತೀರ್ಮಾನ ಮಾಡ್ತಾರೆ, ಇನ್ನು ಕಾನ್ಸಿಯಸ್ನೆಸ್ ಬಂದಿಲ್ಲ. ನಾಳೆ ಕಾನ್ಸಿಯಸ್ನೆಸ್ ಬಂದಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ಪ್ಲಾಂಟೇಶನ್ ಮಾಡ್ತಾರೆ. ಅಂದ್ರೆಪ್ಪ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಲಂಗ್ಸು, ಬ್ರೈನು ಕಾನ್ಸಿಯಸ್ನೆಸ್ ಬರಬೇಕು. ಈಸ್ ನಾಟ್ ಇದರಲ್ಲಿ ಇಲ್ಲ. ಅದು ಬಂದಮೇಲೆ ನಾಳೆ ತೀರ್ಮಾನ ಮಾಡ್ತಾರೆ. ಫ್ಯಾಮಿಲಿ ಬಿಡಿ. ಅಂದರೆ ಈಗ ಸ್ಟೇಬಲ್ ಆಗಿದ್ದಾರೆ ಅಂತ ಹೇಳ್ತೀವಿ. ಈಗ ಸ್ಟೇಬಲ್ ಆಗಿದ್ದಾರೆ. ಅಂದರೆ ವೆಂಟಿಲೇಟರ್ ಮುಖಾಂತರ ವೆಂಟಿಲೇಷನಲ್ಲಿ ಬೇರೆ ಎಲ್ಲ ಆರ್ಗನ್ಸ್ಗಳು ಚೆನ್ನಾಗಿದ್ದಾವೆ, ಸ್ಟೇಬಲ್ ಆಗಿದ್ದಾರೆ. ಬ್ರೈನು ಇನ್ನೂ ಕಾನ್ಸಿಯಸ್ನೆಸ್ ಬಂದಿಲ್ಲ. ಆ ಕಾನ್ಸಿಯಸ್ನೆಸ್ ಬಂದಮೇಲೆ ನಾಳೆ ಬೆಳಿಗ್ಗೆ ನಾಳೆ ಸಿ ಟಿ ಸ್ಕ್ಯಾನ್ ಮಾಡ್ತಾರೆ. ಆ CT ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ದೇ ವಿಲ್ ಟೇಕ್ ಎ ಡಿಸಿಷನ್. ಇನ್ನು ಡಿ ಸುಧಾಕರ್ ಅವರು ಈ 3ನೇ ಬಾರಿ ಶಾಸಕರಾಗಿದ್ದಾರೆ, 2ನೇ ಬಾರಿ ಅವರು ಸಚಿವರಾಗಿದ್ದಾರೆ. ಈ ಹಿಂದೆ 2013ರವರೆಗಿನ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲೂ ಕೂಡ ಇವರು ಸಚಿವರಾಗಿದ್ದರು. ನಂತರ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗಣ್ಯರು ಆಗಮಿಸಿದ ಎಲ್ಲ ದೃಶ್ಯಗಳನ್ನೊಮ್ಮೆ ನೋಡೋಣ ಬನ್ನಿ. ಹೌದು, ಡಿ ಸುಧಾಕರ್ ಅವರು ಈಗ ಪ್ರಸ್ತುತ ಚಿತ್ರದುರ್ಗದ ಹಿರಿಯೂರು ಶಾಸಕರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರುಂಟಾಗಿದೆ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯನ್ನ ಎದುರಿಸುವಲ್ಲಿ ಕಿಮ್ಸ್ ಆಸ್ಪತ್ರೆ ತನ್ನದೇ ಆದಂತಹ ಒಂದು ವಿಶೇಷವಾದಂತಹ ಘಟಕವನ್ನ ಹೊಂದಿದೆ ಅಂತ ಹೇಳಿ ಇವರಿಗೆ ಇಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಹಾಗೆ ಅವರ ಸಹೋದ್ಯೋಗಿಗಳಾದಂತಹ ಜಮೀರ್ ಅಹಮದ್, ಹಾಗೆ ಬೈರತಿ ಸುರೇಶ್, MLC ರವಿ ಹಾಗೂ ವೀರೇಂದ್ರ ಪಪ್ಪಿ, ಆನೇಕಲ್ ಬಿ ಶಿವಣ್ಣ, ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಇನ್ನಿತರೆ ಎಲ್ಲ ಮುಖಂಡರು ಆಗಮಿಸಿದ ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ.
ಕರೆಕ್ಟ್. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನ್ ಮಾತನಾಡಿದ್ರು, ಹಾಗೆ ನಿರಾಣಿ ಮತ್ತು ಸಿದ್ದೇಶ್ವರ್ ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ನಮ್ಮ ಸ್ನೇಹಿತ ಸುಧಾಕರ್ ಅವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ಅವರು ಮಣಿಪಾಲ್ನಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಈಗಲೂ ಕೂಡ ಭೇಟಿ ಮಾಡೋಕ್ಕಾಗಿಲ್ಲ. ಅವರ ಫ್ಯಾಮಿಲಿ ಮತ್ತು ಅವರ ಅಣ್ಣ ಅವ್ರನ್ನೆಲ್ಲ ಭೇಟಿ ಮಾಡ್ತಿದ್ದೆ. ಚೆನ್ನಾಗಿ ರಿಕವರಿ ಆಗ್ತಾರೆ ಅಂತ ಅನುಮಾನ. ಈ ಕಿಮ್ಸ್ ಹಾಸ್ಪಿಟ್ಲ್ ಅದರಲ್ಲೂ ಲಂಗ್ಸಿಗೆ ಸ್ಪೆಷಲೈಸು ಫೇಮಸ್ ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ಇದು ಫಸ್ಟ್ ಅಂತ ಹೇಳ್ತಾರೆ ಈ ಒಂದು ಹಾಸ್ಪಿಟ್ಲು. ಅದರಿಂದ ದೇವ್ರ ಮೇಲೆ ಭಾರ ಹಾಕಿದ್ವಿ ನಾವು ಕೂಡ. ಕೂಡಲೇ ಶೀಘ್ರ ಗುಣಮುಖರಾಗಿ ಬರಲಿ ಮತ್ತು ಅವರ ಏನು ಚಟುವಟಿಕೆಗಳಿದ್ವು ಎಲ್ಲ ಉಸ್ತುವಾರಿ ಸಚಿವರಾಗಿ ಒಳ್ಳೆಯ ಸ್ನೇಹಿತನ ಒಟ್ಟಿಗೆ MLA ಆಗಿ ಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಸ್ನೇಹಿತ ಇನ್ನೊಂದು ಹೆಸರನ್ನೇ ಸುಧಾಕರ್ ಅವರು ಭಾಳ ಆತ್ಮೀಯತೆಯಿಂದ ಸರಳವಾಗಿ ಯಾವತ್ತಿದ್ರು ಒಂದು ಜೋಕ್ ಮಾಡ್ತಾ ಸಮಯ ಕಳೀತಾ ಇದ್ರು. ಅದ್ರ ಜೊತೆಗೇ ಕ್ಷೇತ್ರದಲ್ಲಿನೂ ಸಹಿತ ಭಾಳ ಒಳ್ಳೆಯ ಹೆಸರುಗಳನ್ನು ಮಾಡಿದರು. ಕೋಆಪರೇಟಿವ್ ಸೆಕ್ಟರ್ದಲ್ಲಿ ತಂದೆ ಆಗಿರುವಂಥ ಒಂದು ಚಾಪನ್ನು ನಡೆಸಿ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡುವಂಥದ್ರಲ್ಲಿ ಸುಧಾಕರ್ ಅವರು ತಂದೆ ಆಗಿರುವಂಥ ಹೆಸರು ಮಾಡಿದರು. ನಮಗೆ ಈ ಸುದ್ದಿ ಕೇಳಿದ ತಕ್ಷಣ ಭಾಳ ಬೇಜಾರಾಯಿತು. ಅಂದರೆ ಇದು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಗುಣಮುಖರಾಗಲಿ ಮತ್ತು ಕರ್ನಾಟಕ ರಾಜ್ಯದ ವಿಶೇಷವಾಗಿ ಅವ್ರ ಕ್ಷೇತ್ರದ ಜನರಿಗೆ ಉಚಿತ ಸೇವೆಯನ್ನು ಮಾಡುವಂಥ ಅವಕಾಶ ಪರಮಾತ್ಮ ಒದಗಿಸ್ಕೊಡ್ಲಿ. ಮತ್ತು ಭಾಳ ಸಣ್ಣ ವಯಸ್ಸು ಅವರೇನು ಇದಾಗಿಲ್ಲ. ಮತ್ತು ಈ ಲಂಗ್ಸ್ದಿಂದ ಈಗ ಸಾಕಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಇದರಲ್ಲಿ ನಮ್ಮ ಕ್ಷೇತ್ರದ ಗೋವಿಂದ ಕಾರಜೋಳ ಸರ್ ಅವರು ಇವತ್ತು ದುರ್ಗಾದ ಲೋಕಸಭಾ ಸದಸ್ಯರು ಮೊದಲು ಅವರು ಮಂತ್ರಿಯಾಗಿ ಸೇರಿ ಕೆಲಸ ಮಾಡಿದರು. ಅವ್ರ ಮಗುಗೂ ಸ್ವಲ್ಪ ಇದೇ ರೀತಿಯಾಗಿತ್ತು. ಈ ಹೈದರಾಬಾದ್ ಹಾಸ್ಪಿಟಲಲ್ಲಿ ಇದೇ ಟೀಮು ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಿ ಅದರ ಲಂಗ್ಸನ್ನ ರಿಪ್ಲೇಸ್ಮೆಂಟ್ ಮಾಡಿದರೆ ಭಾಳ ಅವರು ಆರೋಗ್ಯದಿಂದ ಇದ್ದಾರೆ. ನಮ್ಮದು ಒಂದು ಅಕ್ಕಪಕ್ಕ ಮನೆ ಇಲ್ಲಿ ಏನು ಡಾಕ್ಟರು ನೋಡ್ತಾ ಇದ್ದಾರೆ ಸುಧಾಕರ್ ಅವ್ರಿಗೆ. ಇವರೇ ಈ ಟೀಮನ್ನೇ ಹೈದರಾಬಾದಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಭಾಳ ಧೈರ್ಯ ಇದೆ. ಅಂದರೆ ಒಳ್ಳೆಯ ಡಾಕ್ಟರ್ ಟೀಮ್ದಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇರೋದ್ರಿಂದ ನಿಶ್ಚಿತವಾಗಿಯೂ ಸಹಿತ ಅವರು ಗುಣಮುಖರಾಗಿ ಮತ್ತೆ ನಮ್ಮ ರಾಜ್ಯದ ಸೇವೆಯನ್ನು ಮಾಡುವಂಥ ಅವಕಾಶ ಸಿಗ್ತದೆ ಅನ್ನೋಂಥ ಆಸೆ. ಚಿಕಿತ್ಸೆಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅವ್ರ ಮನೆಯವರೆಲ್ಲ ಹೇಳಿದರು ಈಗ ಚಿಕಿತ್ಸೆಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಇದು ಸ್ವಲ್ಪ ಟೈಮ್ ತೊಗೋತಾ ಇದೆ. ಇದರಲ್ಲಿ ಆಗಬೇಕಾದ್ರೆ ಇಮಿಡಿಯೇಟಾಗಿ ಉಳಿದಿದ್ದ ಆಗಲ್ಲ. ಆದರೆ ಒಟ್ಟಾರೆ ಇದಕ್ಕೆ ಸೊಲ್ಯೂಷನ್ ಇದೆ. ಅವ್ರು ಮಾಡ್ತಾ ಇರುವಂಥದ್ದು ಒಂದು ಹಾರ್ಟ್ ಬಗ್ಗೆ ಇರ್ಬೋದು ಅಥವಾ ಇದ್ರ ಲಂಗ್ಸ್ ಬಗ್ಗೆ ಇರ್ಬೋದು. ಎರಡದ್ರ ಬಗ್ಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಡಾಕ್ಟರ್ ಇದ್ದಾರೆ, ಒಳ್ಳೆ ಟೀಮ್ ಇದೆ. ಅದಕ್ಕೆ ಬೇಗ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಆನೇಕಲ್ ಶಾಸಕರಾಗಿರುವಂತಹ ಬಿ ಶಿವಣ್ಣರವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ನಮ್ಮ ಜೊತೆಯಲ್ಲಿ ತುಂಬ ಆತ್ಮೀಯತೆಯಿಂದ ಪ್ರಾಬ್ಲಮ್ ಆಗಿದೆ ಅಂತ ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ. ನಾಳೆಗೆ ಆಕ್ಸಿಸ್ ಮೇಲೆ ಆಪರೇಷನ್ ಆದಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಏನಿಲ್ಲ. ಅವ್ರ ಮಗ ಅವರು ನಾಳೆ ಆಕ್ಸಿಸ್ ಬಂದಿದ್ದಾದ್ಮೇಲೆ ಅದ್ರ ಬಗ್ಗೆ ಡಾಕ್ಟರ್ ಮಾಡೋದು ಇನ್ನು ಹಂಗಲ್ಲ ಆದ್ಮೇಲೆ ಒಂದು ಮೆಡಿಷನ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಆದಾಗ ಅದಕ್ಕೆ ಬೇರೆ ಬೇರೆ ಕಡೆ ನಿಲ್ಲಿಸೋದಲ್ಲ. ಡಾಕ್ಟರ್ ಮಾಡೋದು ಸಿಗ್ತದೆ. ನಮ್ಮ ಡಾಕ್ಟರ್ ಒಟ್ಟಿನಲ್ಲಿ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯದಲ್ಲಿ ಏರುಪೇರುಂಟಾಗಿದ್ದು ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಚಿಕಿತ್ಸೆಯನ್ನು ತೀವ್ರ ನಿಗಾ ಘಟಕದಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮುಂದುವರಿಸಿದ್ದಾರೆ. ಇವರ ಈ ಒಂದು ಚಿಕಿತ್ಸೆ ಯಶಸ್ವಿಯಾಗಲಿ ಮತ್ತು ಇನ್ನಷ್ಟು ಜನಸೇವೆಯನ್ನು ನೀಡುವಂತಹ ಅವಕಾಶವನ್ನ ಆ ಭಗವಂತ ಡಿ ಸುಧಾಕರ್ ಅವರಿಗೆ ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.